ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್ಟಿಗೆ. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂಥ ವಿಷಯ ವಿಟಮಿನ್ B12 ಡಿಫಿಷಿಯನ್ಸಿ. ವಿಟಮಿನ್ B12 ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಏನು ವಿಟಮಿನ್ B12? ನೀವು ಬಿ ಕಾಂಪ್ಲೆಕ್ಸ್ ಕೇಳಿದಿರಲ್ವಾ? ಸೊ ಬಿ ಕಾಂಪ್ಲೆಕ್ಸಲ್ಲಿ ಸುಮಾರು ತರಹ ಇದೆ, B1, B2 ಇದು ಆ ಥರ ತುಂಬ ಇದೆ. ಇದು B12 ಅನ್ನೋದು ಒಂದು ವಿಟಮಿನ್. ಇದರ ಕೊರತೆ ಉಂಟಾದಾಗ ಈ ಡಿಫಿಷಿಯನ್ಸಿ ಸಿಂಡ್ರೋಮ್ಗಳು ಬರ್ತವೆ, ಡಿಫಿಷಿಯನ್ಸಿ ಸಿಂಪ್ಟಮ್ಸ್ಗಳು ಬರ್ತವೆ. ಏನು ಸಿಂಪ್ಟಮ್ಗಳು? B12 ಕಮ್ಮಿ ಆದರೆ ಏನು ಸಿಂಪ್ಟಮ್ಗಳು ಬರ್ತವೆ ಮನುಷ್ಯನಿಗೆ? ಸಾಮಾನ್ಯವಾಗಿ ಪೇಷಂಟಿಗೆ ಕೈ ನಮ್ನೆಸ್ ಅಂದರೆ ಸೆನ್ಸೇಷನ್ ಗೊತ್ತಾಗಲ್ಲ, ಕಾಲಿನ ಅಡಿಯಲ್ಲಿ ಅಂದರೆ ಪಾದದಲ್ಲಿ ಉರಿ, ಅಥವಾ ಟಿಂಗ್ಲಿಂಗ್ ಸೆನ್ಸೇಷನ್ ಅಂದರೆ ಏನೋ ಹರಿದಾಡ್ದಂಗೆ, ಈಗ ಇರುವೆ ಹರಿದಾಡ್ದಂಗೆ ಆ ಥರ ಫೀಲಿಂಗ್ ಬರ್ತದೆ. ನಮ್ನೆಸ್ಸು, ಟಿಂಗ್ಲಿಂಗ್ ಸೆನ್ಸೇಷನು, ಬರ್ನಿಂಗ್ ಫೀಟ್, ಪಾದೆಲ್ಲ ಉರಿದಂಗೆ ಆಗುತ್ತೆ, ಅದು ಹೇಳ್ತಾರೆ ಕೆಲವರು ಆಯಿತಾ. ಸೊ ಈ ಥರ ಹಲವಾರು ಸಿಂಪ್ಟಮ್ಗಳು ಬರ್ತವೆ. ಇದು ಅಲ್ಲದೆ ಬಾಯಿಯಲ್ಲಿ ಹುಣ್ಣುಗಳು ಬರುವ ಚಾನ್ಸಸ್ ಇದೆ. B12 ಕಮ್ಮಿ ಆದ ತಕ್ಷಣ ಬಾಯಿ ಹುಣ್ಣು ಬರ್ತದೆ ಕೆಲವರಿಗೆ. ಸೊ ಬಾಯಿ ಹುಣ್ಣು, ಟಿಂಗ್ಲಿಂಗ್ ಸೆನ್ಸೇಷನ್ನು, ನಮ್ನೆಸ್ಸು, ಆಮೇಲೆ ಕರೆಂಟ್ ಶಾಕ್ ಹೊಡೆದಂಗೆ ಆಗುತ್ತೆ ಸರ್ ನಂಗೆ ಅನ್ಸುತ್ತೆ, ಇಲ್ಲಿಂದ ಇಲ್ಲಿವರೆಗೆ ಚಾಕ್ ಅಂತೇಳಿ ಕರೆಂಟ್ ಹೊಡೆದಂಗೆ ಆಗುತ್ತೆ ಸರ್ ಅಂತ. ಸೊ ಆ ಸಿಂಪ್ಟಮ್ ಕೂಡ ಬರ್ಬೋದು. ಅಂದರೆ ನರಗಳಿಗೆ ಸಂಬಂಧಪಟ್ಟದ್ದು. B12 ಅನ್ನೋದು ನರಗಳಲ್ಲಿ ನಿಮ್ಮ ಸಂಜ್ಞೆಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗುವಂಥ ಕೆಲಸ ಮಾಡ್ತದೆ. ನರಗಳ ಮೂಲಕ ಹೋಗೋದು. ನಾವು ಏನೇ ಮಾಡೋದಿದ್ರೂ ನರಗಳ ಮೂಲಕ ಆಗ್ತದೆ ಅಂತ ಹೇಳ್ತೀವಲ್ವಾ. ಆ ನರಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ ಈ ಥರ ಎಲ್ಲ ಆಗುತ್ತೆ. ನರಗಳು ಯಾಕೆ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ? B12 ಕಮ್ಮಿ ಆಗಿದೆ. ಸೊ ಇದು ಅರ್ಥ ಆಗಿರ್ಬೋದು ನಿಮಗೆ. ಹಾಗಾದರೆ ವಿಟಮಿನ್ B12 ಯಾವುದರಲ್ಲಿ ಸಿಗುತ್ತೆ? ವಿಟಮಿನ್ B12 ಸಾಧಾರಣ ಮಟ್ಟಿಗೆ ಪ್ರಾಣಿಜನ್ಯ ವಸ್ತುಗಳಲ್ಲಿ ಸಿಗ್ತದೆ. ಪ್ರಾಣಿಜನ್ಯ ವಸ್ತುಗಳಂದರೆ ಏನು? ಡೈರೆಕ್ಟಾಗಿ ನಾನ್ ವೆಜಿಟೇರಿಯನ್ನು ಫುಡ್ಡು, ಅಥವಾ ಪ್ರಾಣಿಜನ್ಯ ಅಂದರೆ ಹಾಲು, ಮೊಸರು ಇತ್ಯಾದಿಗಳಲ್ಲಿ ಕೂಡ ಸಿಗ್ತದೆ. ಯಾರಿಗೆ ಹಾಗಾದರೆ ಕೊರತೆ ಉಂಟಾಗ್ತದೆ ಇದರಲ್ಲಿ? ಪ್ಯೂರ್ ವೆಜಿಟೇರಿಯನ್ಸಿಗೆ. ನಾವು ಮಾಂಸ ತಿನ್ನಲ್ಲ, ಮೊಟ್ಟೆ ತಿನ್ನಲ್ಲ, ಕೆಲವು ಹೆಂಗಸರು ದಪ್ಪ ಆಗ್ತದೆ ಅಂತೇಳಿ ಹಾಲು ಬಿಟ್ಟುಬಿಡ್ತಾರೆ, ಕರ್ಡ್ಸ್ ಬಿಟ್ಬಿಡ್ತಾರೆ, ಎಲ್ಲರೂ ಬಿಟ್ಬಿಡ್ತಾರೆ. ಅಂಥವರಿಗೆ ಈ ಡಿಫಿಷಿಯನ್ಸಿ ಬರುವಂಥ ಚಾನ್ಸಸ್ ಇದೆ. ಅವರಿಗೆ ಬಾಯಿ ಹುಣ್ಣುಗಳು ಬರ್ತಾ ಇರ್ಬೋದು. ಸೊ ಅಂಥವರಿಗೆ B12 ಡಿಫಿಷಿಯನ್ಸಿ ಸಿಂಡ್ರೋಮ್, ಇವರಿಗೆ ಈ ಥರ ಒಂದು ಕಾಯಿಲೆ ಇದೆ ಅಂತ ಹೇಳ್ತೀವಿ. ಸೊ ಇದು ಸಾಮಾನ್ಯವಾಗಿ ನಾನು ಗಂಡಸರಿಗಿಂತ ಹೆಚ್ಚಾಗಿ ಇದು ಹೆಂಗಸರು ನೋಡ್ತೀನಿ. ಯಾಕಂದರೆ ನಾನು ಅವಾಗ ಹೇಳಿದಾಗೆ ಅವರಿಗೆ ತಾವು ದಪ್ಪ ಆಗ್ತಾ ಇದ್ದೀವಿ ಅಂತ ಅನಿಸಿದರೆ ಅವರು ಎಲ್ಲನೂ ಬಿಟ್ಬಿಡ್ತಾರೆ. ಎಣ್ಣೆ ಪದಾರ್ಥ ಆಗಲಿ, ಮಿಲ್ಕು, ಕರ್ಡ್ಸು, ಗೀ, ಆ್ಯಕ್ಚುಲಿ ಅದರಲ್ಲೆಲ್ಲ B12 ಇದೆ, ಅದನ್ನೆಲ್ಲ ಬಿಟ್ಬಿಡ್ತಾರೆ. ಸೊ ಅವರಿಗೆ ಈ ಥರ ಕಾಯಿಲೆ ಬರ್ಬೋದು. ಆಮೇಲೆ ಆದರೆ ಈ ಥರ ನಮ್ಮ ಸೆನ್ಸೇಷನ್ ಅಂದರೆ ಇದು ಸ್ಪರ್ಶಜ್ಞಾನ ಗೊತ್ತಾಗಲ್ಲ, ಅಥವಾ ಏನೋ ಹರಿದಂಗೆ ಆಗುತ್ತೆ, ಇದು ಕೇವಲ B12 ಡಿಫಿಷಿಯನ್ಸಿಯಲ್ಲಿ ಮಾತ್ರ ಬರೋದಿಲ್ಲ. ಇದು ಡಯಾಬಿಟಿಸ್ ಕಾಯಿಲೆ ಇರೋವರೆಗೂ ಬರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಯಾಕಂದರೆ ಈ ಥರ ಆದ ತಕ್ಷಣ ನಾನು B12 ಮಾತ್ರ ತಗೊಳ್ತೀನಿ ಅಂತ ಹಂಗೂ ಮಾಡಬೇಡಿ. ಡಯಾಬಿಟಿಸ್ ಇದೆಯಾ ಅಂತ ಫಸ್ಟ್ ನೋಡಬೇಕು. ಸೊ ಬ್ಲಡ್ ಟೆಸ್ಟ್ ಭಾಳ ಇಂಪಾರ್ಟೆಂಟು. ಅದಕ್ಕೆ ನಾನು ಹೇಳಿದ್ದು, ಕುಟುಂಬ ವೈದ್ಯರನ್ನು ಸಂಪರ್ಕಿಸಿದರೆ ಅವರು ಯಾವ ಟೆಸ್ಟ್ಗಳು ಮಾಡಬೇಕು, ವಿಟಮಿನ್ B12 ರಕ್ತದಲ್ಲಿ ಎಷ್ಟಿದೆ, ಬ್ಲಡ್ ಶುಗರ್ ಎಷ್ಟಿದೆ, ಇದನ್ನೆಲ್ಲ ಅವರು ಕಂಡುಹಿಡಿದುಬಿಟ್ಟು ಅದಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನು ಮಾಡ್ಬೋದು. B12 ಇಂಜೆಕ್ಷನ್ಗಳು ಬರ್ತವೆ, B12 ಮಾತ್ರೆಗಳು ಬರ್ತವೆ. ಎಷ್ಟು ನಿಮಗೆ ಕೊರತೆ ಇದೆಯೋ ಅದಕ್ಕೆ ಸರಿಯಾಗಿ ಮಾತ್ರೆ ಅಥವಾ ಇಂಜೆಕ್ಷನನ್ನು ಡಾಕ್ಟ್ರು ಹೇಳ್ಬೋದು. ಶುಗರ್ ಇದ್ದರೆ ಶುಗರಿಗೆ ಸಪ್ರೇಟಾಗಿ ಮೆಡಿಸಿನ್ ಕೊಡಬೇಕಾಗ್ತದೆ. ಸೊ ಡಿಪೆಂಡಿಂಗ್ ಅಪಾನ್ ದಿ ಲೆವೆಲ್ ಆಫ್ B12 ಆರ್ ಶುಗರ್ ಇನ್ ಎ ಪರ್ಸನ್, ಅಥವಾ ಎರಡೂ ಕೊರತೆ ಇರೋರು ಇರ್ಬೋದು. ಶುಗರು ಇದೆ, ಈ ಕಡೆ B12 ಕಮ್ಮಿನೂ ಇದೆ, ಈ ಥರನೂ ಇರ್ಬೋದು. ಸೊ ಈ ಥರ ಹಲವಾರು ಕಾರಣಗಳಿಂದ B12 ಡಿಫಿಷಿಯನ್ಸಿ ಬರ್ತದೆ. ಬಂದರೆ ಈ ಥರ ಸಿಂಪ್ಟಮ್ಗಳು ಬರ್ತವೆ. ಸೊ ನೀವು ಯಾವಾಗಲೂ ಹೋಗೋ ಡಾಕ್ಟ್ರು, ಕುಟುಂಬ ವೈದ್ಯರನ್ನ ಸಂಪರ್ಕಿಸಿ. ನಾನು ಯಾವಾಗಲೂ ಇದನ್ನು ಹೇಳ್ತೀನಿ, ನೀವು ನನ್ನ ಹತ್ರನೇ ಬನ್ನಿ ನಾನು ಯಾವತ್ತೂ ಹೇಳಲ್ಲ. ನಿಮಗೆ ಯಾರು ಇಷ್ಟನೋ, ಆದರೆ ಆ ಕುಟುಂಬ ವೈದ್ಯರು ಅಟ್ಲೀಸ್ಟ್ ಒಂದು MBBS ಆಗಿರಬೇಕು, ಇಂಗ್ಲೀಷ್ ಮೆಡಿಸಿನಲ್ಲಿ ತರಬೇತಿ ಹೊಂದಿರುವ ಡಾಕ್ಟ್ರ್ ಆಗಿರಬೇಕು. ಅವರು ಒಂದು 10-15 ವರ್ಷ ಸರ್ವೀಸ್ ಆದರೆ ಭಾಳ ಒಳ್ಳೆಯದು. ಯಾಕಂದರೆ ಗ್ರೌಂಡ್ ಲೆವೆಲ್ ಎಕ್ಸ್ಪೀರಿಯನ್ಸೇ ಡಿಫ್ರೆಂಟು. ನಾವು ಥಿಯರಿ ಓದಿರೋದೇ ಒಂದು ಡಿಫ್ರೆಂಟ್ ಆಗಿರುತ್ತೆ. ಗ್ರೌಂಡ್ ಲೆವೆಲಲ್ಲಿ ನಮಗೆ ಫೀಡ್ಬ್ಯಾಕ್ ಬರುತ್ತೆ. ಥಿಯರಿಯಲ್ಲಿ ಎಕ್ಸಾಮಲ್ಲಿ ಪೇಪರಲ್ಲಿ ಬರೀಲಿಕ್ಕೆ ಆಗ್ತದೆ, ಬಟ್ ಫೀಡ್ಬ್ಯಾಕ್ ಬರ್ತದೆ. ಸರ್ ನಾವು ಇದು ತೊಗೊಂಡು ಸರ್ ಮಾತ್ರೆ ಏನು ಕಮ್ಮಿ ಆಗಲಿಲ್ಲ ಸರ್
ಅಂತ ಹೇಳಿದಾಗ ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವು ಇಂಜೆಕ್ಷನ್ ಸ್ಟಾರ್ಟ್ ಮಾಡಿ, B12 ಇಂಜೆಕ್ಷನ್ ಕೊಡ್ತೀನಿ, ವಾರಕ್ಕೊಂದು ತಗೊಳ್ಳಿ, ಈ ಥರ ಶುರು ಮಾಡ್ತೀನಿ ಅಲ್ವಾ. ಸೊ ಹಾಗಾಗಿ ನಿಮ್ಮ ಸಿಂಪ್ಟಮ್ಗಳು ಸ್ಟಾರ್ಟಿಂಗ್ನಲ್ಲೇ ನೀವು ಡಾಕ್ಟರ್ ಹತ್ರ ಹೋದರೆ ನಿಮಗೆ ಆರಾಮಾಗಿ ಚಿಕಿತ್ಸೆ ಕೊಡ್ಬೋದು ಮತ್ತು ಕಾಯಿಲೆಯನ್ನು ವಾಸಿ ಮಾಡಬಹುದು ಎಂದು ಇಷ್ಟು ಹೇಳಿ ಇವತ್ತಿನ ನನ್ನ ಈ ಚಿಕ್ಕ ವಿಷಯ, ದೊಡ್ಡ ವಿಷಯ ಅಲ್ಲ, ಚಿಕ್ಕ ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.